ಲಿಂಗಪತ್ತೆ ಮತ್ತು ಭ್ರೂಣ ಹತ್ಯೆ ಕಾನೂನು ಬಾಹಿರವಾಗಿದ್ದರೂ ಒಂದಲ್ಲ ಒಂದು ಪ್ರಕರಣ ಬೆಳಕಿಗೆ ಬರುತ್ತಿರುವುದು ವಿಪರ್ಯಾಸವೇ ಸರಿ. ಇದಕ್ಕೆ ಇಂಬು ನೀಡುವಂತೆ ಕನಕಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ವೈದ್ಯಾಧಿಕಾರಿಗಳನ್ನು ಅಮಾನತುಗೊಳಿಸಿ ಇಡೀ ಪ್ರಕರಣವನ್ನು ಸಿಒಡಿ ತನಿಖೆಗೆ ವಹಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಭ್ರೂಣ ಹತ್ಯೆ ಪ್ರಕರಣವನ್ನು ಮುಚ್ಚು ಹಾಕಲು ಹೊರಟಿರುವ ಡಿಎಚ್ಒ ನಿರಂಜನ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಭ್ರೂಣ ಹತ್ಯೆ ಪ್ರಕರಣವನ್ನು ಮುಚ್ಚಲು ಹೊರಟಿರುವ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ, ಭ್ರೂಣ ಹತ್ಯೆಯಂತ ಮಹಾಪಾಪವನ್ನು ಮಾಡಿರುವ ಡಾಕ್ಟರ್ ದಾಕ್ಷಾಣಿಯನ್ನು ರಕ್ಷಣೆ ಮಾಡುತ್ತಿರುವ ಡಿಎಚ್ಒ ನಿರಂಜನ್ ಅವರಿಗೆ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ, ಅವರನ್ನ ರಕ್ಷಿಸುತ್ತಿರುವ ರಾಜಕಾರಣಿಗಳಿಗೆ, ಭ್ರೂಣ ಹತ್ಯೆಯಂತ ನೀಚ ಪ್ರಕರಣಕ್ಕೆ ಭಾಗಿಯಾಗಿರುವ ಡಾಕ್ಟರ್ ದಾಕ್ಷಾಣಿಯನ್ನ ಅಮಾನತು ಮಾಡಲೇಬೇಕು, ಮಾಡಲೇಬೇಕು, ಅಮಾನತು ಮಾಡಲೇಬೇಕು, ಮಾಡಲೇಬೇಕು. 12 ದಿನ ಕಳೆದರೂ ಈವರೆಗೂ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳ ವಿರುದ್ಧ ಯಾವ ಕ್ರಮವನ್ನೂ ವಹಿಸಿಲ್ಲ ಎಂದು ಆರೋಪಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ದಾಕ್ಷಾಣಿ ಮೇಲೆ ಹಲವಾರು ದೂರುಗಳಿವೆ. ಏನು, ಸುಮಾರು ಜನ ನಾರ್ಮಲ್ ಆಗೋ ಡೆಲಿವರಿಗಳಿಗೆ ಸಿಸೇರಿಯನ್ ಮಾಡೋದು 25,000, 30,000, 50,000 ರೂಪಾಯಿನ ತಗೊಳ್ಕೊಳ್ಳುವಂಥ ಭಾಳ ನರಕ ಹಿಂಸೆ. ಎಲ್ಲೂ ಕೂಡ ಡೆಲಿವರಿ ಪ್ರಾಣ ಹೋಗೋದು ಪ್ರಾಣ ಬರುವಂಥ ಪರಿಸ್ಥಿತಿ. ಈಗ ಡೆಲಿವರಿಗೆ ಆಗಲ್ಲ, ನೀವು ಬೆಂಗಳೂರು ತೊಗೊಂಡೋಗ್ಬೇಕು ಅಂದರೆ ಎದುರಿಸ್ತಾರೆ. ದುಡ್ಡು ಕೊಟ್ಟರೆ ಇಲ್ಲೇ ಆಗ್ತದೆ. ಮತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಗರ್ಭಿಣಿಯರಿಗೆ ಪೋಷಕಾಂಶಗಳ ಟ್ಯಾಬ್ಲೆಟ್ಸ್ ಇರ್ಬೋದು, ಅದು ಎಲ್ಲ ಕಿಟ್ಗಳಿರ್ಬೋದು, ಏನು ಬೇಕು ಎಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿನ ಕೊಡ್ತಿದೆ. ಕೊಟ್ಟಿದ್ರೂ ಕೂಡ ಅವ್ರು ಖಾಸಗಿ ಕ್ಲಿನಿಕನ್ನು ಮಾಡ್ಕೊಂಡಿದ್ದಾರೆ. ಆ ಕ್ಲಿನಿಕನ್ನು ಕ್ಲೋಸ್ ಮಾಡಬೇಕು. ಮತ್ತು ಆಶಾ ಕಾರ್ಯಕರ್ತರ ಮೂಲಕ ಎಲ್ಲರನ್ನ ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಂಥ ಗರ್ಭಿಣಿಯರನ್ನು ಅವರ ಸ್ವಂತ ಕ್ಲಿನಿಕ್ಗೆ ಕರೆಸ್ಕೋತಾರೆ. ಟ್ಯಾಬ್ಲೆಟ್ಸು, ಸ್ಕ್ಯಾನಿಂಗು, ಬ್ಲಡ್ ರಿಪೋರ್ಟು ನಿಮ್ಮ ಆಸ್ಪತ್ರೆಯಲ್ಲೇ ಇದ್ದರೂ ಕೂಡ ಅಲ್ಲಿ ರಿಪೋರ್ಟ್ ಚೆನ್ನಾಗಿ ಬರಲ್ಲ, ಬೇರೆ ಕಡೆ ಮಾಡಿಸ್ಕೊಂಡು ಬನ್ನಿ ಅಂತ ಬರೀತಾರೆ. ನೀವು ಈ ಡಾಕ್ಟರ್ಗಳಿಗೆ ಯಾಕೆ ಬೇರೆ ಪ್ರೈವೇಟ್ ಡಯಾಗ್ನೋಸ್ಟಿಕ್ ಸೆಂಟರ್ನ ಚೀಟಿಗಳನ್ನ ಇಟ್ಕೊಂಡು ಬರ್ಕೊಡುವಂಥ ಅನುಮತಿ ಯಾಕೆ ಕೊಡ್ತಾರೆ? ನೀವು ಯಾಕೆ ಸೀಸ್ ಮಾಡೋದಿಲ್ಲ? ಬುಕ್ಗಳನ್ನೇ ಇಟ್ಕೊಂಡವ್ರೆ. ಡಯಾಗ್ನೋಸ್ಟಿಕ್ ಸೆಂಟರ್ಗಳಿದಾವಲ್ಲ ಪ್ರೈವೇಟ್, ನಾವು ಇವರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅದು ಇಡಬಾರ್ದು, ಬರೀಬಾರ್ದು ಅಂತ ಹೇಳಿದೆ. ಕೊನೆಗೆ ಯಾವ್ದಾರ ಟ್ಯಾಬ್ಲೆಟ್ ಕಾನೂನು ಪ್ರಕಾರ ಇದುವರೆಗೂ ಯಾರು ನಿಮ್ಮ ಡಾಕ್ಟರ್ ಮಾಡಿದ್ದಾರೆ ಹೇಳಿ? ಕಾನೂನಲ್ಲಿದೆ, ಯಾವ್ದಾರ ಟ್ಯಾಬ್ಲೆಟ್ ನಿಮ್ಮ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದ್ದರೆ ಹೊರಗಡೆ ತಗೊಳ್ಳಿಕ್ಕೆ ಅವ್ರಿಗೆ ಹಣ ಕೊಡಬೇಕು ಅಂತಕ್ಕಂಥ ಕಾನೂನು ಕೂಡ ಇದೆ. ಯಾವ್ದಾರ ಇತಿಹಾಸದಲ್ಲಿ ಮೇಡಮ್ ಅವರೇ, ನೀವು ಯಾರು ಹೋಗಿದ್ದೀರಿ ನಮ್ಮ ಮಾಧ್ಯಮ ಸ್ನೇಹಿತರು, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಟ್ಯಾಬ್ಲೆಟ್ ಇಲ್ಲ ಅಂದರೆ ಪ್ರೈವೇಟಿಗೆ ಬರೆದು ಕೊಡ್ತಾರೆ. ಆ್ಯಕ್ಚುಲಿ ಅದು ಹಂಗೆ ಕೊಡೋಂಗಿಲ್ಲ. ಇವ್ರು ಇಲ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಆಗುವಂಥ ಹಣವನ್ನು ಬರ್ಸ್ಬೇಕು ಇವರು. ನೀವು 4ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಸ್ಪಾಟಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು, ಅಮಾನತ್ ಮಾಡಬೇಕಿತ್ತು. ನೋಟಿಸ್ ಕೊಡುವಂಥ ಪ್ರಮೇಯ ಏನಿದ್ದು ಅದು ನೋಟಿಸ್ ಯಾವಾಗ 8ನೇ ತಾರೀಕು ಕೊಡ್ತೀರಿ. 8ನೇ ತಾರೀಕು ಬೆಳಗ್ಗೆ ನಾನು ಮಾಧ್ಯಮದ ಮುಂದೆ ಹೋಗ್ತೀನಿ, ಪ್ರೆಸ್ಗೆ ಹೋಗ್ತೀನಿ. ಪ್ರೆಸ್ಗೆ ಹೋದಾಗ ಅದನ್ನು ಸಂಜೆ ಮೇಲೆ ಅವ್ರು ಮೇಲ್ ಮಾಡ್ತೀನಿ. ಆ ಕಾಪಿ ಏನಾರು ನನ್ನ ಹತ್ರ ಇಲ್ಲ ಅಂದಿದ್ರೆ ಇವತ್ತು ಈ ಪ್ರಕರಣ ಮುಚ್ಚಾಕುವಂಥ ಪ್ರಕರಣ ಯಾವುದೇ ಕಾರಣಕ್ಕೂ ನೋಟಿಸ್ ಇಶ್ಯೂ ಆಗ್ತಿರ್ಲಿಲ್ಲ. ಇದಕ್ಕೆ ಕಾಣದ ಕೈಗಳು, ನೋಡಿ ನೀವು ಅಂತ ಹೇಳಲ್ಲ, ಕಾಣದ ಕೈಗಳು ಕೆಲಸ ಮಾಡ್ತಿದ್ದಾವೆ. ಏನು DCM ಸ್ವಕ್ಷೇತ್ರ ಕನಕಪುರದಲ್ಲಿ ಭ್ರೂಣ ಹತ್ಯೆ ಅಂತಕ್ಕಂಥ ಘೋರ ಪ್ರಕರಣ ಬೆಳಕಿಗೆ ಬಂದು 4ನೇ ತಾರೀಕು ಬೆಳಕಿಗೆ ಬಂದಂಥದ್ದು. ಇದುವರೆಗೂ ಕೂಡ ಯಾರ ಮೇಲೂ ಕ್ರಮ ವಹಿಸದೆ ಜಿಲ್ಲಾ ಆರೋಗ್ಯಾಧಿಕಾರಿ DHO ನಿರಂಜನ್ ಅವರು ಭ್ರಷ್ಟ ಡಾಕ್ಟರ್ಗಳನ್ನ, ಅಧಿಕಾರಿಗಳನ್ನು, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಉಳಿಸ್ಲಿಕ್ಕೆ ಹೊರಟಿರುವಂಥದ್ದನ್ನ ನಾವು ಇವತ್ತು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮ ಪ್ರಗತಿಪರ ಸಂಘಟನೆಗಳ ಹೋರಾಟಗಾರರ ಒತ್ತಾಯ, ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಒಂದು ಘೋರ ಘಟನೆ. ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದಂಥ ಭ್ರೂಣ ಹತ್ಯೆ ಕೇಸನ್ನು CODಗೆ ವಹಿಸಿದ್ದಾರೆ. ಇಲ್ಲೂ ಕೂಡ ರಾಮನಗರ ಜಿಲ್ಲೆ ಕನಕಪುರದಲ್ಲೂ ಕೂಡ ಭ್ರೂಣ ಹತ್ಯೆ ಅಂತ ಕೆಟ್ಟ ಪದ್ಧತಿ, ಈ ರೀತಿಯಾದಂಥ ಬಹಳ ಅಮಾನವೀಯ ಘಟನೆಗಳು ನಡೀತಾ ಇದ್ದಾವೆ. ಎಲ್ಲವೂ ಕೂಡ ಬೆಳಕಿಗೆ ಬರಬೇಕು, ತನಿಖೆ ಆಗಲೇಬೇಕು, CODಗೆ ವಹಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಪ್ರಗತಿಪರ ಸಂಘಟನೆಗಳ ಒತ್ತಾಯ.